ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಪ್ರಮುಖವಾಗಿ ಉದ್ದು, ಹೆಸರು, ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ. ಸೋಯಾಬೀನ್ ಆಲ್ಸೋ. ಅದಕ್ಕೆ ಈಗ ನಮ್ಮಲ್ಲಿ ಹೆಸರು, ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ 15ನೇ ಜುಲೈ ಹೆಸರಿಗೆ, ಮಳೆಯಾಶ್ರಿತ ಹೆಸರಿಗೆ 15ನೇ ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು 1 ಎಕರೆಗೆ 293 ರೂಪಾಯಿ 31 ಪೈಸೆ ಕಟ್ಟಬೇಕು. ರೈತರ ವಂತಿಕೆ 2%. ಆನಂತರ ಉದ್ದು ಮಳೆ ಆಶ್ರಿತ 31 ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ. 264 ರೂಪಾಯಿ 11 ಪೈಸೆ ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು. ತೊಗರಿ ಮಳೆ ಆಶ್ರಿತ 31 ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು 388 ರೂಪಾಯಿ 51 ಪೈಸೆ ಪ್ರತಿ ಎಕರೆಗೆ. ಆನಂತರ ತೊಗರಿ ನೀರಾವರಿಗೆ 31 ಜುಲೈ ಇದೆ ಲಾಸ್ಟ್ ಡೇಟು. 405 ರೂಪಾಯಿ ಪ್ರತಿ ಎಕರೆಗೆ, 405 ರೂಪಾಯಿ 25 ಪೈಸೆ ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು. ಇನ್ನು ಸೋಯಾಬೀನಿಗೆ ಬಂದರೆ, ಸೋಯಾಬೀನ್ ಮಳೆ ಆಶ್ರಿತ 31 ಜುಲೈ ಇದೆ ಲಾಸ್ಟ್ ಡೇಟು. ಇದಕ್ಕೆ 330 ರೂಪಾಯಿ 64 ಪೈಸೆ ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ. ದಯವಿಟ್ಟು ರೈತ ಬಾಂಧವರು ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ. ಈಗ ಬಿತ್ತನೆ ಆದ ತಕ್ಷಣ ತಾವೇನದಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಹೋದ ವರ್ಷ ನಾವು 185 ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ರೈತರಿಗೆಲ್ಲರಿಗೂ ಕೊಡಿಸಿದ್ದೀವಿ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ. ಇನ್ನೇನಾದರೂ ಮಳೆ ಬರಲಿಲ್ಲ, ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿ ಆಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಇದೆ, ತಾವೆಲ್ಲರೂ ಬೆಳೆ ವಿಮೆಯಲ್ಲಿ, ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಮಳೆಗಾಲದಲ್ಲಿ ಹರಡುವ ರೋಗಗಳು: ಮಲೇರಿಯಾ, ಡೆಂಗಿ, ವಿಷಮಶೀತ ಜ್ವರ, ಚಿಕನ್ ಗುನ್ಯಾ, ಕಾಲರಾ, ಕಾಮಾಲೆ. ಭಯಬೇಡ, ಎಚ್ಚರಿಕೆ ಇರಲಿ. ಕಾಲರಾ ರೋಗದ ಬಗ್ಗೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು: ಕುಡಿಯುವ ನೀರಿನ ಶುದ್ಧತೆ ಬಗ್ಗೆ ಎಚ್ಚರ ವಹಿಸಿ, ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಕುಡಿಯಿರಿ. ಸೊಪ್ಪು, ತರಕಾರಿಗಳನ್ನು ಶುದ್ಧವಾದ ನೀರಿನಿಂದ ಸ್ವಚ್ಛಗೊಳಿಸಿ ಬಳಿಕ ಸೇವಿಸಿ. ಶೌಚಾಲಯವನ್ನು ಬಳಸಿದ ನಂತರ ಹಾಗೂ ಆಹಾರವನ್ನು ಸೇವಿಸುವ ಮೊದಲು ಸಾಬೂನು ಬಳಸಿ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಮನೆ ಆಹಾರ ಸೇವನೆಗೆ ಆದ್ಯತೆ ನೀಡಿ. ಅಸುರಕ್ಷಿತವಾಗಿ ತಯಾರಿಸಿದ ಹೊರಗಿನ ಆಹಾರವನ್ನು ಸೇವಿಸುವ ಮುನ್ನ ಎಚ್ಚರಿಕೆಯನ್ನ ವಹಿಸಿ. ದೇಹದಲ್ಲಿ ಬಳಲಿಕೆ ಕಂಡು ಬಂದರೆ ORS, ಉಪ್ಪು ಬೆರೆಸಿದ ನಿಂಬೆ ಪಾನಕ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಲಪಡಿಸಲು ಆಹಾರದ ಸಲಹೆಗಳು: ಪ್ರತಿದಿನ ಶುದ್ಧ ಮತ್ತು ತಾಜಾ ಆಹಾರ ಸೇವಿಸುವುದು. ಮಕ್ಕಳಿಗೆ ಪ್ರತಿನಿತ್ಯ ಭೋಜನದ ಬಳಿಕ 2 ಬಾರಿ ಹಾಲು ಸೇವಿಸುವ ಅಭ್ಯಾಸ ಮಾಡಿಸುವುದು. ಮುಚ್ಚಿದ ಪಾತ್ರೆಯಲ್ಲಿ ತರಕಾರಿಗಳನ್ನು ಹೆಚ್ಚು ಮೆತ್ತಗಾಗದಂತೆ ಬೇಯಿಸುವುದು. ಉಪ್ಪು, ಸಕ್ಕರೆ ಹೆಚ್ಚಿರುವ ಆಹಾರವನ್ನು ಸೇವಿಸಬೇಡಿ. ದಿನನಿತ್ಯ ಸುಮಾರು 2 ಲೀಟರ್ ನೀರು ಮತ್ತು ತಾಜಾ ಹಣ್ಣಿನ ರಸ ಸೇವಿಸಿ. ಹಣ್ಣು, ಹಸಿ ತರಕಾರಿ, ಸೊಪ್ಪುಗಳು, ದ್ವಿದಳ ಧಾನ್ಯಗಳು ಹಾಗೂ ರೂಢಿಯಲ್ಲಿ ಇದ್ದರೆ ಮಾಂಸ, ಮೀನು, ಮೊಟ್ಟೆ ಸೇವಿಸುವುದು. ನಿಮ್ಮ ಆರೋಗ್ಯ ನಿಮ್ಮ ಬದ್ಧತೆ. ಹೆಚ್ಚಿನ ಮಾಹಿತಿ ಹಾಗೂ ಚಿಕಿತ್ಸೆಗಾಗಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ
ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್.
ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರಮಾಣ ವಚನ ವೇಳೆಯಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿರೋ ಹೈದರಾಬಾದ್ ಸಂಸದ ಅಸೌದ್ದೀನ್ ಓವೈಸಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಓವೈಸಿ ಹೇಳಿಕೆ ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತಹ ಹೇಳಿಕೆಯಾಗಿದ್ದು, ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ಅಂತಾನೆ ಓವೈಸಿ ಇಂತಹ ಹೇಳಿಕೆ ನೀಡಿದ್ದಾರೆ. ಆದ್ದರಿಂದ ಓವೈಸಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಿದ್ದಲಿಂಗ ಸ್ವಾಮೀಜಿ ಆಗ್ರಹಿಸಿದರು. ಮೊದಲನೇದಾಗಿ 2 ದಿನಗಳ ಹಿಂದೆ ಸಂಸತ್ನಲ್ಲಿ ನೂತನ ಲೋಕಸಭಾ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಹೈದರಾಬಾದ್ನ MIM ಪಕ್ಷದ ಅಸಾದುದ್ದೀನ್ ಓವೈಸಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂತಹ ಗಳಿಗೆಯಲ್ಲಿ ಕೊನೆಯದಾಗಿ ಪ್ಯಾಲೆಸ್ತೈನ್ ರಾಷ್ಟ್ರದ ಪರ ಜೈ ಪ್ಯಾಲೆಸ್ತೈನ್ ಅನ್ನುವಂತಹ ಘೋಷಣೆ ಹಾಕಿದ್ದು ಇದು ಅತ್ಯಂತ ಖಂಡನೀಯವಾಗಿರುವಂತಹ ಘಟನೆ. ಇಂತಹ ಉದ್ದಟತನದಿಂದ ವರ್ತಿಸುವ ಲೋಕಸಭಾ ಸದಸ್ಯರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಈ ದೇಶದ ಹೃದಯ ಸಂಸತ್, ಆ ಸಂಸತ್ನಲ್ಲಿ ನಿಂತ್ಕೊಂಡು ಭಯೋತ್ಪಾದಕರಿಗೆ ಬೆಂಬಲ ನೀಡುವಂಥ ರಾಷ್ಟ್ರಕ್ಕೆ ಘೋಷಣೆ ಹಾಕುವಂಥದ್ದೇನಿದೆಯಲ್ಲ, ಇದು ದೇಶದ್ರೋಹದ ಕಾರ್ಯ. ಕರ್ನಾಟಕದ ವಿಧಾನಸೌಧದಲ್ಲಿ ನಾವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದನ್ನು ಕೇಳಿದ್ದೀವಿ. ಇದು ಮುಂದುವರೆದು ಸಂಸತ್ನಲ್ಲಿಯೂ ಕೂಡ ಅದೇ ಚಾಳಿ ನಮಗೆ ಕಾಣ್ತಾ ಇದೆ. ಅಂದರೆ ಈ ಲೋಕಸಭಾ ಸದಸ್ಯರು ಈ ರಾಷ್ಟ್ರಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ವಿಮರ್ಶೆ ಆಗಬೇಕಾಗಿದೆ. ಬಹುಶಃ ಮೋದಿಯವರ ನೇತೃತ್ವದಲ್ಲಿ NDA ಸರ್ಕಾರ ಇದೆ ಅನ್ನುವ ಕಾರಣಕ್ಕಾಗಿ ಅವರು ಜೈ ಪ್ಯಾಲೆಸ್ತೈನ್ ಅಂದಿದ್ದಾರೆ. ಇದರ ಬದಲಿಗೆ ಬೇರೆ ಯಾವುದಾದ್ರೂ ಸರ್ಕಾರ ಇದ್ದಿದ್ದರೆ ವಿಧಾನಸೌಧದಲ್ಲಿ ಏನಾಗಿತ್ತಲ್ಲ ಅದೇ ಘೋಷಣೆ ಆಗ್ತಿತ್ತಲ್ಲಿ. ಇಂಥವ್ರಿಗೆ ಸುಮ್ಮನೆ ಬಿಡಬಾರ್ದು. ಇದು ರಾಷ್ಟ್ರದ್ರೋಹದ ಕೆಲಸ ಆಗಿದೆ. ಈ ವ್ಯಕ್ತಿಯ ಮೇಲೆ
ತಕ್ಷಣವೇ ಅಲ್ಲಿಯ ಸ್ಪೀಕರ್ ಇರ್ಬೋದು, ಸರ್ಕಾರ, ರಾಷ್ಟ್ರಪತಿಯವರು ಅವರ ಸದಸ್ಯತ್ವವನ್ನು ರದ್ದಾಗಲಿಕ್ಕೆ ಸೂಚನೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ. ಕಲಬುರಗಿಯ ಹೈಕೋರ್ಟ್ ಬಳಿ ಇರುವ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ಗೆ ಖದೀಮ ಕಳ್ಳರು ಕನ್ನ ಹಾಕಿರುವ ಘಟನೆ ಜರುಗಿದೆ. ಇಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ 3 ಖದೀಮ ಕಳ್ಳರು ಮೆಡಿಕಲ್ ಸ್ಟೋರ್ ಶಟರ್ ಮುರಿದು ಒಳಗೆ ನುಗ್ಗಿ ಅಂದಾಜು 15,500 ನಗದು ಹಣ ಕದ್ದು ಪರಾರಿಯಾಗಿದ್ದಾರೆ. ಕಳ್ಳರ ಕೈಚಳಕ ಮೆಡಿಕಲ್ ಹೊರಭಾಗದ ಹಾಗೂ ಒಳಭಾಗದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿವೈನ್ ಮೆಡಿಕಲ್ ಸ್ಟೋರ್ ಡಾಕ್ಟರ್ ಕಿರಣ್ ಜಾರ್ಜ್ ಎಂಬುವರಿಗೆ ಸೇರಿದ್ದು ನಿತ್ಯ ಹಣ ಮೆಡಿಕಲ್ ನಲ್ಲಿ ಇಟ್ಟು ಹೋಗಿದ್ರು. ಆದ್ರೆ ಅದೃಷ್ಟಕ್ಕೆ ನಿನ್ನೆ ಸಾಯಂಕಾಲ ಪೇಮೆಂಟ್ ಒಂದನ್ನು ಮಾಡಿದ ಹಿನ್ನೆಲೆಯಲ್ಲಿ ಕಡಿಮೆ ಹಣ ಇತ್ತು. ಅದನ್ನು ಕದ್ದ ಕಳ್ಳರು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಈ ಕುರಿತು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಸಿಸಿಟಿವಿ ಆಧಾರದ ಮೇಲೆ ಕಳ್ಳರ ಬಂಧನಕ್ಕೆ ಜಾಲ ಬೀಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದೇವಲಗಾಣಗಾಪುರದಲ್ಲಿ ಇರುವ ಶ್ರೀ ಗುರುದತ್ತ ಸ್ಫೂರ್ತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ಶಾಲೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಪಾಲಕರು ತಮ್ಮ ಬುದ್ಧಿಮಾಂದ್ಯ ಮಕ್ಕಳಿಗೆ ಪ್ರವೇಶ ಕಲ್ಪಿಸಬೇಕು ಎಂದು ಸಂಸ್ಥೆಯ ಕಾರ್ಯದರ್ಶಿ ವೆಂಕಟೇಶ್ ಪಾಟೀಲ್ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 6 ರಿಂದ 18 ವಯಸ್ಸಿನ ಬಾಲಕ ಬಾಲಕಿಯರಿಗೆ ಉಚಿತ ಪ್ರವೇಶದ ಜೊತೆಗೆ ಅವರಿಗೆ ಊಟ ಮತ್ತು ವಸತಿ ಸೌಲಭ್ಯ ಉಚಿತವಾಗಿ ಕಲ್ಪಿಸಲಾಗುತ್ತಿದೆ. ರಾಜ್ಯ ಸರ್ಕಾರದ ವಿಕಲಚೇತನರ ಇಲಾಖೆಯಿಂದ ಸಂಸ್ಥೆ ಮಾನ್ಯತೆ ಪಡೆದು ಅನುದಾನ ರಹಿತ ಶಾಲೆ ನಡೆಸಲಾಗುತ್ತಿದೆ. ಮಕ್ಕಳಿಗೆ ನೋಡಿಕೊಳ್ಳಲು ಸಿಬ್ಬಂದಿ ಮತ್ತು ಶಿಕ್ಷಣಕ್ಕೆ ನುರಿತ ವಿಶೇಷ ಶಿಕ್ಷಕರನ್ನು ನಿಯೋಜನೆ ಮಾಡಲಾಗಿದೆ. 40 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶವಿದ್ದು ಈಗಾಗಲೇ 15 ಜನ ಮಕ್ಕಳು ಪ್ರವೇಶ ಪಡೆದುಕೊಂಡಿದ್ದಾರೆ. ಬುದ್ಧಿಮಾಂದ್ಯ ಹೊಂದಿರುವ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವರ ಭವಿಷ್ಯ ಉಜ್ವಲಗೊಳಿಸಬೇಕು ಎಂದು ಮನವಿ ಮಾಡಿದರು. ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಶಾಲೆಯಲ್ಲಿ ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಮಕ್ಕಳಿಗೆ ನೋಡಿಕೊಳ್ಳಲು ಆಯಾ ಜವಾನರು ವ್ಯವಸ್ಥೆ ಮಾಡಲು ಇರ್ತಾರೆ ಮತ್ತು ಇವರು ಊಟ, ಬಟ್ಟೆ, ವಸತಿ ಎಲ್ಲ ರೀತಿಯಿಂದ ಅನುಕೂಲಕರವಾಗಿರುತ್ತದೆ. ಅದಕ್ಕೆ ತಾವು ದಯಮಾಡಿ ಈ ನಮ್ಮ ಕೋರಿಕೆಯನ್ನು ಮನ್ನಿಸಿ ಆದಷ್ಟು ಮಕ್ಕಳಿಗೆ ಪ್ರವೇಶ ಕೊಟ್ಟು ಅವರ ಭವಿಷ್ಯಕ್ಕೆ ನಿರ್ಮಾಣ ಮಾಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ಹಾಂ ಸರ್, ಫ್ರೀ ಇದೆ. ಗಣಪುರ 2 ವರ್ಷ ಐತ್ರಿ ಸರ್. ಮೊದಲು ಆಳಂದ ತಾಲೂಕದಾಗ ಇತ್ತು ಸರ್. ಕೊರೋನಾದಾಗ ಅಲ್ಲಿ ಬಂದೈತಿ. ಇವತ್ತು ದೇವಲಗಣಪುರ 2 ವರ್ಷ ಐತ್ರಿ. ಜೂನ್ 8ಕ್ಕೆ 2 ವರ್ಷ ಕಂಪ್ಲೀಟ್. ಆಳಂದ ತಾಲೂಕದಾಗ ಸರ್, ತಾಲೂಕು ಪ್ಲೇಸ್. ಹಾಂ, ಅಲ್ಲಿ ಸ್ಥಳಾಂತರ ಮಾಡಿದ್ದೇವೆ ಸರ್. ಅಲ್ಲಿ ಕೊರೋನಾದಾಗ ಬಂದಾಗ ಸ್ಥಳಾಂತರ ಮಾಡಿದ್ರೆ ಇಲ್ಲಿ ದೇವಲಗಣಪುರ ಇವಾಗ 15 ಜನ ಅದಾರೆ ಸರ್.
ಟೋಟಲ್ 44 ಜನದ್ದು ಅಡ್ಮಿಷನ್ ಅದ ರೀ. ಇವಾಗ 15 ಜನ ಅದ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರನ್ನಾಗಿ ಎಸ್ಸಿ ಬಲಗೈ ಸಮುದಾಯದ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನೇಮಕ ಮಾಡಬೇಕು ಎಂದು ಬಿಜೆಪಿ ಎಸ್ಸಿ ಮೋರ್ಚಾದ ಮಾಜಿ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಅಂಬಾರಾಯ್ ಅಸ್ಟಿಗಿ ಹಾಗೂ ಎಸ್ಸಿ ಮೋರ್ಚಾದ ನಾಯಕರು ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು ರೈಲ್ವೆ ಸರಕು ಮತ್ತು ಸೇವೆಗಳ ಮಂಡಳಿ ಅಧ್ಯಕ್ಷರಾಗಿದ್ದ ವೇಳೆಯಲ್ಲಿ ಹಲವಾರು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಪ್ರಯಾಣಿಕರಿಗೆ ಅನುಕೂಲಕ್ಕಾಗಿ ಶ್ರಮಿಸಿದ್ದಾರೆ. ಅಲ್ಲದೆ ಉತ್ತಮ ವಿರೋಧ ಪಕ್ಷದ ನಾಯಕರಾಗುವ ಚಾಕಚಕ್ಯತೆ ಮೈಗೂಡಿಸಿದ್ದಾರೆ ಎಂದು ಹೇಳಿದರು. ಪಕ್ಷ ಪರಿಷತ್ನಲ್ಲಿ ಪ್ರಾಮುಖ್ಯತೆ ನೀಡಿದ್ರೆ ಬಲಗೈ ಸಮುದಾಯ ಅವರೊಂದಿಗೆ ನಿಲ್ಲಲಿದೆ. ಬಹಳ ಹಿಂದಿನಿಂದಿರುವ ಕೂಗು ಈಗ ಪಕ್ಷ ನ್ಯಾಯ ಒದಗಿಸಬೇಕು ಎಂದು ರಾಜ್ಯ ನಾಯಕರಿಗೆ ಒತ್ತಾಯಿಸಿದರು. ಈ ಭಾಗದಿಂದ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿ ಶಶಿಲ್ ಜಿ ನಮೋಶಿ ಸಹ ಪರಿಷತ್ನ ವಿಪಕ್ಷ ನಾಯಕ ಸ್ಥಾನಕ್ಕೆ ಪೈಪೋಟಿ ಮಾಡಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ನಮೋಶಿ ಅವರಿಗೂ ಸ್ಥಾನ ನೀಡಿದ್ರೆ ನಾವು ಸ್ವಾಗತಿಸುತ್ತೇವೆ. ಸಮಾಜದ ಪರವಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅವಕಾಶ ನೀಡುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗಳು ಮುಗಿದ ನಂತರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಜಿಯವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಹೋದ ನಂತರ ಆ ಸ್ಥಾನ ತೆರವಾಗಿದ್ದರಿಂದ ಮುಂಬರುವ ದಿನಗಳಲ್ಲಿ ಅದಕ್ಕೆ ನೇಮಕ ಮಾಡ್ತಕ್ಕಂಥ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ನಾವು ವಿಶೇಷವಾಗಿ ಎಸ್ಸಿ ಮತ್ತು ST ನಮ್ಮ ಗುರು ಸಾಲಳೆಯವರು ರಾಜ್ಯ ಕಾರ್ಯದರ್ಶಿಗಳರ ST ಮೋರ್ಚಾದ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ದಲಿತ ಸಮಾಜದ ಹಿರಿಯ ನಾಯಕರು, ಛಲವಾದಿ ಮಹಾಸಭಾದ ಸಂಸ್ಥಾಪಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟರೆ ಒಳ್ಳೆಯದಾಗ್ತದ. ಇವತ್ತು ಕಾಂಗ್ರೆಸ್ನವರ ಸುಳ್ಳು ಹೇಳಿಕೆಗಳು ಮತ್ತು ಭಾರತೀಯ ಜನತಾ ಪಕ್ಷ ಬಂದರೆ ಸಂವಿಧಾನ ಬದಲಾವಣೆ ಆಗ್ತದೆ ಅಂಥೇಳಿ ರಾಹುಲ್ ಗಾಂಧಿ ಸಂವಿಧಾನ ಪುಸ್ತಕ ತೋರಿಸೋದ್ರ ಮೂಲಕ ಮರಾಠಿದಾಗ ಒಂದು ಮಾತು ಹೇಳ್ತಾರೆ, ಖೋಟಾ ಅಸ್ಲತ್ತರ್ ಬಿ ರೇಟುನ್ ಬೋಲಾಯ್ಚ ಅಂತ. ಸುಳ್ಳಿದ್ರೂ ಜೋರು ಹೇಳೋದು. ಅವರೇ ನೂರಾರು ಸಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದವರು, ಸಂವಿಧಾನ ಹೆಂಗೆ ಬೇಕು ಹಂಗೆ ಬಳಸ್ಕೊಂಡವ್ರು ಅವರು, ಎಮರ್ಜೆನ್ಸಿ ಲಾಗು ಮಾಡಿ ಸಂವಿಧಾನಕ್ಕೆ ಘೋರ ಅಪಚಾರ ಬಗ್ದಂಥವ್ರು ಅವರು. ಆದ್ರೆ ಇವತ್ತು ಅವರೇ ಸಂವಿಧಾನದ ಪರವಾಗಿದ್ದೀವಿ, ಬಾಬಾ ಸಾಹೇಬ್ರ ಪರವಾಗಿದ್ದೀವಿ ಅಂಥೇಳಿ ಹೇಳ್ಕೊತ ಹೊರಟಿದ್ದರಿಂದ ಇವತ್ತು ರಾಜ್ಯದಲ್ಲಿ 7 ಲೋಕಸಭೆ ಸ್ಥಾನಗಳು, 5 SC 2 ST ಇದ್ದು. ನಾವು ಹೋದ ಸಲ ಎಲ್ಲ ಸ್ಥಾನಗಳು ಗೆದ್ದಿದ್ದೀವಿ. ಆದರೆ ಈ ಸಾರಿ ನಾವು ಕೇವಲ 3ರಲ್ಲಿ ಗೆದ್ದೀವಿ. ವಿಜಯಪುರ, ಚಿತ್ರದುರ್ಗ ಮತ್ತು ಕೋಲಾರ. ಅದು ಅಲಯನ್ಸ್ JDS. ಅದು 4 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ನಮ್ಮಿಂದ ಕಸ್ಕೊಂಡದ. ಕಾರಣ ಏನು? SC ST ಸ್ಥಾನಗಳು ಹೋಗ್ಲಿಕ್ಕೆ ಕಾರಣ ಏನಂದ್ರೆ ದಲಿತ ಮತಗಳು ವಿಭಜನೆ ಆಗ್ಯಾವ ಅಥವಾ ನಮ್ಮಿಂದ ದೂರ ಹೋಗ್ತಾಯಿವ. ಅದಕ್ಕೆ ಸರಿಪಡಿಸ್ಬೇಕು. ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಬಲಪಡಿಸ್ಬೇಕಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟರೆ ಸೂಕ್ತ ಆಗ್ತದ ಅಂತಕ್ಕಂಥ ಮನವಿ ನಮ್ಮ ಪಕ್ಷದ ವರಿಷ್ಠರಿಗೆ ನಾವು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವರು ಅನುಭವಿಗಳಿದ್ದಾರೆ. ಹಿಂದೆ ಬೇರೆ ಬೇರೆ ಹುದ್ದೆಗಳು, ರೈಲ್ವೆ ಬೋರ್ಡ್ ಚೇರ್ಮನ್ ಆಗಿದ್ದರು ಮತ್ತು ಅರಣ್ಯ ವಸತಿ ನಿಲಯಗಳ ಸಿಬ್ಬಂದಿ ಕಡಿತ ನೀತಿ ಖಂಡಿಸಿ ಸೇವಾ ಭದ್ರತೆ ಹಾಗೂ ಬಾಕಿ ವೇತನ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೈಗೊಂಡು ವಸತಿ ನಿಲಯಗಳ ಸಿಬ್ಬಂದಿ ಕಡಿತ ನೀತಿ ಖಂಡಿಸಿ ಸೇವಾ ಭದ್ರತೆ ಮತ್ತು ಬಾಕಿ ವೇತನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭೀಮಶೆಟ್ಟಿ ಎಂಪಳ್ಳಿ, ಮೇಘರಾಜ್ ಕಟಾರೆ, ನಾಗರಾಜ್ ಕಟ್ಟಿಮನಿ, ಕಾಶಿನಾಥ್ ಬಂಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೊರಗುತ್ತಿಗೆ ನೌಕರರ ಸಮಸ್ಯೆ ಎಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾನೆ ನಡೆದಿದೆ, ಕಡಿಮೆ ಆಗ್ತಾ ಇಲ್ಲ. ಯಾವ ರೀತಿ ನಾವು ಹೋರಾಟ ಮಾಡಿದ್ದೇವೆ ಆ ರೀತಿ ಸರ್ಕಾರ ಸಮಸ್ಯೆನೇ ಹೆಚ್ಚಿಗೆ ತರಲಾಕ ಶುರು ಮಾಡ್ಯದ. ಅಂದ್ರೆ ಬಡವರ ಗೋಳು ಕೇಳೋಂಥ ಸರ್ಕಾರ ಇದು ಅಲ್ಲ ಅಂತೇಳಿ ಸಾಬೀತು ಮಾಡ್ಲತ್ತದ. ಇವತ್ತು ನಾವು ಸಿಬ್ಬಂದಿ ಇವತ್ತು ಮೊದಲು ಹಿಡಿದು
50 ಜನ ಇದೆ ಹಾಸ್ಟೆಲ್ ಎಂದು ಹುಟ್ಟ್ಯದ ಅವಾಗಿನ ಹಿಡಿದು 5 ಜನ ಸಿಬ್ಬಂದಿ ಯಾರು 100ಕ್ಕೆ. ಒಂದು ವಾಚ್ಮ್ಯಾನ್ ಅಂದರೆ ಲೇಡೀಸ್ ಹಾಸ್ಟೆಲ್ಗೆ 6 ಜನ ಇರ್ತಾರೆ. ಅಂಥದ್ದು ಹೋಗಿ 4 ಜನರ ಮೇಲೆ ಹಾಸ್ಟೆಲ್ ನಡೆಸ್ಬೇಕಂತೇಳಿ ಸಿದ್ದರಾಮಯ್ಯನ ಸರ್ಕಾರ ಆರ್ಡರ್ ಮಾಡ್ಯದ. ಅದಕ್ಕೆ ನಾವು ವಿರುದ್ಧ ಮಾಡ್ತೇವೆ. ಸಮಾಜ ಕಲ್ಯಾಣ ಮೊದಲು ಮಾಡ್ಯದ, ಆಮೇಲೆ ಈಗ BCMನೂ ಮಾಡ್ಯದ, ಮುಂದೆ ಮೈನಾರಿಟಿನೂ ಮಾಡ್ತದೆ. ಅದಕ್ಕೆ ರೊಟ್ಟಿ ಕೂಡ ಮಷಿನ್ ಮಾಡೋದು, ರೊಟ್ಟಿ ಕೊಡ್ತೇವೆ ಎಲ್ಲರಿಗೆ, ರೊಟ್ಟಿ ಮಾಡೋ ಮಷಿನ್ ಕೊಡ್ತೇವೆ ನಿಮಗೆಲ್ಲ ಅಂಥೇಳಿ ಈಗ ಮಷಿನ್ ಕೂಡ ಹೆಸರಿನ ಮ್ಯಾಗ ಈಗ ತೆಗ್ದಾರ. ಇನ್ನು ಮಷಿನ್ಗಳು ಕೆಲವೊಂದು ಕಡೆ ಕೊಟ್ಟಾರ, ಅವು ಚಾಲನೆ ಮಾಡಿ ನೋಡ್ಯಾರ, ಅದು ಸಕ್ಸಸ್ ಆಗಿಲ್ಲ. ಆ ಮಷಿನ್ ಆಗಿಲ್ಲ, ಆದರೆ ಇನ್ನೂ ಮಷಿನ್ ಖರೀದಿನಿ ಅಂದ್ರೇನು ಇವರು ಸರ್ಕಾರಿ ಅಧಿಕಾರದಾಗಿದ್ದಂಥವ್ರು ಮಂತ್ರಿಗಳಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು. ಇದು ದುಡ್ಡು ಗಳಿಸೋದು ಒಂದು ಹುಣ್ಯಾರಿದು ಮಷೀನು. ಅದು 2 ಲಕ್ಷ ಬಿದ್ದರೆ ಅದು 5 ಲಕ್ಷ ಖರ್ಚು ಹಾಕಿ ದುಡ್ಡು ತಿನ್ನಕ್ಕೆ ಸೈಲತ್ತಾರೆ ವಿನ ಇಲ್ಲಿ ಬಡವರು ಸೈಲತ್ತಾರೆ ಅಂತ ಅವ್ರು ಸರ್ಕಾರದವ್ರು ನೋಡ್ತಾ ಇಲ್ಲ. ಮಷಿನ್ ಕೊಡ್ತೀವಮ್ಮ ಹೆಸರು ಮ್ಯಾಗ ಏನು ಈಗ ಸಿಬ್ಬಂದಿ ಕಡಿತ ಮಾಡ್ಯಾರ. ಹಲವಾರು ಕಡೆಗೆ ಸಮಾಜ ಕಲ್ಯಾಣದಾಗಂತೂ ತೆಗೆದೇ ಬಿಟ್ರೆ, BCMನೂ ತೆಗೆದಾರ. ಅದು 4 ಮಂದಿ ಸಿಬ್ಬಂದಿಗಳಿದ್ರೂ ಕೂಡ ಆ ಸಿಬ್ಬಂದಿಗೆ 150 ಮಕ್ಕಳ ತನಕ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಅವ್ರ ಬಳಿ ಮಾನವತೆನೇ ಇಲ್ಲ. ಅವ್ರೇನು ರೊಟ್ಟಿ ಗಿಟ್ಟಿ ಅನ್ನ ತಿಂತಾರಿಲ್ಲ, ಅಧಿಕಾರದಾಗಿದ್ದವ್ರು ಗೊತ್ತಿಲ್ಲ. ಅವ್ರು ನಮ್ಮ ಭಾಗದವ್ರು ಅವ್ರು ಇವ್ರಿಗಾರು ಆಗಬೇಕಲ್ಲ. ಹೈದರಾಬಾದ್ ಕರ್ನಾಟಕ ರೊಟ್ಟಿ ಮಾಡೋ ಪ್ರದೇಶದಾಗ ಸಿಬ್ಬಂದಿ ಹೆಚ್ಚಿಗೆ ಬೇಕಂತೇಳಿ ನಮ್ಮ ಭಾಗದವ್ರು ಇವ್ರೇನು ಬೆಣ್ಣೆ ತಿಂದು ಕುಂತಾರ. ಎಲೆಕ್ಷನ್ ಆಯ್ತು ಇವ್ರದ್ದು. ಈಗ ಮತ್ತೆ ಮುಂದೆ ಚುನಾವಣೆ ಬರೋದ. ಇವ್ರು ಇದೇ ರೀತಿ ನಕರ ಮಾಡಿದ್ರೆ ಇವ್ರು ಚುನಾವಣೆದಾಗ ಸರಿಯಾಗಿ ಪಾಠ ಕಲಿಸ್ತದೆ ಮುಂದೆ ಸರ್ಕಾರಕ್ಕೆ. ಜನ ಬಿಡಲ್ಲ. ನೀವು ತಿಳ್ಕೊಂಡಿರ್ಬೇಕು ಗೆದ್ದೇವು ಅಂತೇಳಿ. ಏನೂ ಗೆದ್ದಿಲ್ಲ. ನಿಮ್ಮದು ನೇತ್ ಸರಿ ಇಲ್ಲ. ಅದಕ್ಕಾಗಿ ನಿಮಗೇನಾದ್ರು ಸರ್ಕಾರದಾಗಿದ್ದವರಿಗೆ ಜನ ಹೇಟ್ ಮಾಡ್ಯಾರ ಈ ಸಲ. ಇನ್ನೂ ಹೇಟ್ ಮಾಡ್ತಾರೆ ನಿಮ್ಗೆ. ಇದೇ ರೀತಿ ನಡ್ಕೊಂಡ್ರಿ ಬುದ್ಧಿ ಬಡವ್ರ ಮ್ಯಾಗ ನೀವು ಹಾಕ್ತೀರಿ. ಮಾಡ್ರಿ ನೀವು ಬೇರೆ ಬೇರೆ ಯೋಜನೆಗಳು ಅಭಿವೃದ್ಧಿ ಮಾಡಿರಿ. ಅದು ಅಭಿವೃದ್ಧಿ ಮಾಡೋದು ಬಿಟ್ಟು ಇದೇ ಅಭಿವೃದ್ಧಿ ಅಂತ ಮತ್ತಿಷ್ಟು ಜನಕ್ಕೆ ಗೋಳಾಡಿಸೋದೇ ಒಂದು ಅಭಿವೃದ್ಧಿ ಆಗಿದೆ ಇವರಿಗೆ. ಇವತ್ತು ಈ ಒಂದು ಹೊರಗುತ್ತಿಗೆಯಲ್ಲಿ ಕೂಡ ಮೀಸಲಾತಿ ಅಂತಂದರೆ ಇವರಿಗೇನು ನಾಚಿಕೆ ಶರ್ಮ ಏನೂ ಇಲ್ಲ. ಈ ಮೀಸಲಾತಿ ಎದಕ್ಕೆ ಬೇಕಾಗ್ತದೆ ಹೊರಗುತ್ತಿಗೆಯಲ್ಲಿ? ಸಮಾಜ ಕಲ್ಯಾಣ ಇಲಾಖೆಯಲ್ಲಂತೂ ಕಳೆದ ಇದು ಹಾಸ್ಟೆಲ್ ಶುರುವಾಗಿ 45 ವರ್ಷದಿಂದ ಎಲ್ಲ ಬಡವರು ದಲಿತರೇ ಅದ್ರಾಗೆಲ್ಲ ಸೇರ್ಕೊಂಡ್ರು. ವಿಧವೆಯರು ಸೇರ್ಯಾರ, ಅನಾಥರು ಸೇರ್ಯಾರ, ಏನೂ ಇಲ್ಲ ಅಂತ ನಿರ್ಗತಿಕರೇ ಹಾಸ್ಟೆಲ್ದಾಗ ಸೇರ್ಯಾರ. ಆದರೆ ಈಗ ಅದ್ರಾಗ ಮೀಸಲಾತಿ ತರ್ತಾರೆ. ಮೀಸಲಾತಿ ಅಂದ್ರೆ ಎಲ್ಲ ಅರ್ಧದ ಮೇಲೆ ಹೆಚ್ಚಿಗೆ ದಲಿತರು ಇವತ್ತು ಕೆಲಸ ಕಳ್ಕೊಬೇಕಾಗ್ತದೆ. ಮೀಸಲಾತಿ ತೊಗೊಂಡು ಬಂದಿದ್ದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಈಗ ಇದ್ದವರಿಗೆಲ್ಲ ಮುಂದೆ ನೀವು ಹೊಸ ಹಾಸ್ಟೆಲ್ ಏನು ಮಾಡ್ತೀರಿ ಅಲ್ಲಿ ಮೀಸಲಾತಿ ಮಾಡಿರಿ. ಅವಾಗ ಎಲ್ಲ ಕಾಸ್ಟ್ ಜನರಿಗೆ ತೊಗೋರಿ, ನಮ್ದೇನು ಅಭ್ಯಂತರ ಇಲ್ಲ. ಈಗಾಗಲೇ ಏನಾರ ಅವ್ರು ಇದ್ದಲ್ಲೇ ಇರಬೇಕು. ಯಾಕಂದ್ರೆ ಅವಾಗ ಯಾರೂ ಇಲ್ದಕ್ಕೆ ಅವ್ರು ಮಾಡ್ಯಾರ. 300-500 ರೂಪಾಯಿ ಕೂಲಿದಾಗ ದುಡ್ದಾರ. ಅವ್ರಿಗೆ ಇವತ್ತು ಮೀಸಲಾತಿ ಹೆಸರು ಮ್ಯಾಗ ಹೊರೆ ಹಾಕಿದ್ರಿ ಅಂದ್ರೆ ನಿಮಗೆ ಸರ್ಕಾರಕ್ಕೆ ಶಾಪ ತಡ್ತದೆ. ನಿಮಗೆ ಶಾಪ ತಟ್ಟೋದು ಅಷ್ಟೇ ಅಲ್ಲ, ನೀವು ಎಂದೂ ಉಜ್ವಲ ಆಗಲ್ಲ. ನೀವು ಎಷ್ಟರ ಕೋಟ್ಯಾಧೀಶರು ರೊಕ್ಕ ತಿಂದು ಬದುಕೋರಿದ್ರೆ, ಬಂಗಾರ ತಿಂದು ಬದುಕೋರಿದ್ರೆ, ಮತ್ತು ಅಡಿಗೆನೇ ತಿಂದು ಬದುಕಬೇಕಲ್ಲ. ಹೆಣ್ಮಕ್ಳು ಮಾಡಿದಂಥ ಊಟ ತಿಂತೇವೋ ಮೊದಲು ಅರಿವು ಇರಲಿ ನಿಮಗಂತ ನಾ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ಚಿತ್ತಾಪುರ ತಾಲೂಕಿನ ನಾಲ್ವಾರ್ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮದ ಅಭಿವೃದ್ಧಿಗೆ ಬದ್ಧರಾಗಿರಬೇಕಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರಿಯಾಗಿ ಕಚೇರಿಗೆ ಬರುವುದಿಲ್ಲ. ಹೀಗಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತಗೊಂಡಿವೆ. ಸಾರ್ವಜನಿಕರ ವೈಯಕ್ತಿಕ ಕೆಲಸಗಳು ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಚಿತ್ತಾಪುರ ತಾಲೂಕಿನಲ್ಲೇ ನಾಲ್ವಾರ ದೊಡ್ಡ ಗ್ರಾಮವಾಗಿದ್ದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾಗಿದೆ. ಇಲ್ಲಿ PDO ಅವರ ಬೇಜವಾಬ್ದಾರಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯ ಹಳ್ಳ ಹಿಡಿದಿದೆ. ಘನತ್ಯಾಜ್ಯ ವಿಲೇವಾರಿ ಸರಿಯಾಗಿ ನಡೆಯುತ್ತಿಲ್ಲ. ಚರಂಡಿಗಳು ಹುಳು ತುಂಬಿ ನಿಂತದ್ದು. ಸ್ವಚ್ಛತೆ ಕಾರ್ಯ ಸಾಗುತ್ತಿಲ್ಲ. ನೈರ್ಮಲ್ಯ ವ್ಯವಸ್ಥೆ ಹದಗೆಟ್ಟಿರುವುದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಜನರಿಗೆ ಕುಡಿಯಲು ಶುದ್ಧ ನೀರು ಸರಬರಾಜು ಆಗುತ್ತಿಲ್ಲ. ಸ್ಥಾಪಿಸಲಾದ RO ಪ್ಲಾಂಟ್ ಸರಿಯಾಗಿ ಕಾರ್ಯನಿರ್ವಹಣೆ ಆಗುತ್ತಿಲ್ಲ. ಶುದ್ಧ ನೀರಿಗೆ ಹೆಚ್ಚಿನ ಹಣ ಸ್ವೀಕರಿಸಲಾಗುತ್ತಿದೆ. ಊರಿನ ಅಭಿವೃದ್ಧಿಗಾಗಿ ಇಲ್ಲಿನ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಯಾವಾಗ ನೋಡಿದ್ರೂ PDO ಕಚೇರಿಗೆ ಬೀಗ ಇರುತ್ತದೆ. ಬಾಗಿಲು ತೆರೆದಿದ್ರೂ ಕೂಡ PDO ಇರುವುದಿಲ್ಲ. 108 ಸುಳ್ಳು ನೆಪಗಳನ್ನು ಹೇಳುತ್ತಿರುವ ಕೆಲಸಕ್ಕೆ ಬಾರದ ಅಭಿವೃದ್ಧಿ ಅಧಿಕಾರಿಯನ್ನು ಕೂಡಲೇ ಇಲ್ಲಿಂದ ವರ್ಗಾಯಿಸುವ ಮೂಲಕ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಕೋಲಿ ಸಮಾಜದ ಮುಖಂಡ ಸಾಯಿಬಣ್ಣ ಜಾಲ್ಗಾರ ಆಗ್ರಹಿಸಿದ್ದಾರೆ. ಆಡಳಿತ ವ್ಯವಸ್ಥೆ ಹದಗೆಡಿಸಿದ PDO ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳದೆ ಹೋದರೆ ಗ್ರಾಮಸ್ಥರನ್ನು ಸಂಘಟಿಸಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ನಮಸ್ಕಾರ. ಇದು ನಾಲ್ವಾರ ಗ್ರಾಮ ಪಂಚಾಯಿತಿ, 31 ಸದಸ್ಯರಿರ್ತಕ್ಕಂಥ ಒಂದು ದೊಡ್ಡ ಗ್ರಾಮ ಪಂಚಾಯಿತಿ. ಇಲ್ಲಿ ಏನಾಗಿಬಿಟ್ಟದಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಾರಕ್ಕೆ 1 ಸಲ ಬರ್ತಾನೆ ಪಂಚಾಯಿತಿಗೆ. ಈ ಪಂಚಾಯಿತಿ ಒಳಗೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇಲ್ಲಿ ಯಾವುದೇ ಒಂದು ಬಿಲ್ ಕಲೆಕ್ಟರ್ ಆಗಲಿ, ಇಲ್ಲಿ ಬರ್ತಕ್ಕಂಥ ಸಮಸ್ಯೆ ಬರೀ ಬಿಲ್ ಕಲೆಕ್ಟರ್ ಇರ್ತಾರೆ ಪಂಚಾಯಿತಿಯಲ್ಲಿ. PDOನೇ ಇಲ್ಲಾಂದ್ರೆ ಬಿಲ್ ಕಲೆಕ್ಟರ್ ಏನು ಮಾಡೋಕ್ಕಾಗುತ್ತೆ? ಆದರೆ ಇಲ್ಲಿ ಬಾಜು ಕೂಡ ನಾಡ ಕಚೇರಿ ಇದೆ, ಗ್ರಂಥಾಲಯ ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ, ಮತ್ತು ಇಲ್ಲೊಂದು ಕುಡಿಯೋ ನೀರಿನ ಸಲಾಗಿ ಫಿಲ್ಟರ್ ಮಷಿನ್ ಇದೆ, ಫಿಲ್ಟರ್ ವಾಟರ್ ಮಷಿನ್ ಅಂತೇಳಿ ಇದೆ. ಆದರೆ ಅದಕ್ಕೆ ನಳನೇ ಇಲ್ಲ. ಅದಕ್ಕೆ ಒಂದು 10 ದಿನ ಆಯ್ತು ಅಂತ ಬಂದಾಗಿ ನಳ ಮುರಿದ್ಗೇಸಿಂದು
ಅಂಥ ಬೇಜವಾಬ್ದಾರಿಯಿಂದ ಅದು ಒಂದು ನಳ ಕೂಡ ಹಾಕಲಕ್ಕಾಗಿಲ್ಲ ಪಿ ಡಿ ಅಂದ್ರೆ ಇಂಥ ದೊಡ್ಡ ಪಂಚಾಯತಿ ಏನು ನಡ್ಸೋಕ್ಕಾಗ್ತದೇನಿ. ಸುಮಾರು 2 ವರ್ಷ ಮೇಲೆ 3ನೇ ವರ್ಷ ಆಯ್ತವ ಇಲ್ಲಿ ಕೆಲಸ ಮಾಡಕೈತಿ. ಪ್ರತಿಯೊಂದು ವಾರ್ಡ್ ಸಭೆ ಕೂಡ ಮಾಡಿಲ್ಲ. ಹೊಸ ಅವಧಿಯಲ್ಲಿ ಅಧ್ಯಕ್ಷರಾಗಿ 1 ವರ್ಷ ಆಯಿತು. 1 ವರ್ಷದಾಗ 2 ಮೀಟಿಂಗ್ ಮಾಡಿದ್ದಾರೆ. ಆದರೆ ಇಂಥ ಅಧಿಕಾರಿಗಳು ಭಾಳ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಾಲ್ವಾರದಲ್ಲಿ. ಆದರೆ ಇಂಥವನಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕೆಂದು ನಾಲ್ವಾರ ಗ್ರಾಮದ ಜನತೆ ವತಿಯಿಂದ ನಾವು ಕೇಳಿಕೊಳ್ತೇವೆ. ಯಾಕಂದರೆ ಇಲ್ಲಿ ಒಟ್ಟು ಪಿ ಡಿ ಒನೇ ಬರ್ತಾ ಇಲ್ಲ ಅಂದ ಬಳಕ ಇಲ್ಲಿ ಕೆಲಸ ಏನು ಆಗ್ತಾನೆ ಇಲ್ಲ, ಬರೀ ಬರ್ತಾರೆ ಹೋಗ್ತಾರೆ ಜನರು ವಾಪಸ್ಸು. ಅದ್ರದ್ದು ಭಾಳ ಸಮಸ್ಯೆ ಆಗ್ತದೆ ಜನರಿಗೆ. ಆದರೆ ಇಂಥ ದೊಡ್ಡ ಪಂಚಾಯತಿಯಲ್ಲಿ ಇಂಥ ಅಧಿಕಾರಿಗಳಿದ್ದರೆ ನಮ್ಮಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ದುನಿಯಾದ ಕಾಮಗಾರಿಗಳು ಇಟ್ಟಿದ್ರೂ ಕೂಡ ಇಲ್ಲಿವರೆಗೆ ಯಾವುದೇ ಕಾಮಗಾರಿಗಳು ಪರಿಶೀಲನೆ ಮಾಡಿ ಯಾವ್ದು ಚಾಲು ಆದೋ ಯಾವ್ದು ಬಂದಾದೋ ಅದಕ್ಕೆ ಮುಂದೆ ಚಾಲನೆ ಕೊಡಬೇಕಂಬುದು ಅಂಥ ಅಧಿಕಾರಿಗಳು ನಾಲ್ವಾರಕ್ಕೆ ಬೇಕು. ಅದು ಇಂಥ ಅಧಿಕಾರಿಗಳಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು ನಾಲ್ವಾರದಲ್ಲಿ. ಆದರೆ ಇಂಥವ್ರು ಸರಿ ಅನಿಸಲಾಗ್ಯದ ನಮ್ಗೆ. ನಮ್ಮ ಹೆಸರು ಸಾಬಣ್ಣ ಜಲ್ಗಾರ್, ಊರಿನ ನಾಲ್ವಾರು ಸಮಾಜ ಸೇವಕ. ಧನ್ಯವಾದಗಳು. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಒಳರೋಗಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗಲಾರದೆ ರೋಗಿಗಳು ಪರದಾಡುತ್ತಿದ್ದು ಬಡ ಜನರಿಗೆ ಕಾಳಜಿ ವಹಿಸಿ ಚಿಕಿತ್ಸೆ ನೀಡಲು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಮಂಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕಲಬುರಗಿ ನಗರದ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಒಳರೋಗಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗಲಾರದೆ ರೋಗಿಗಳು ಪರದಾಡುತ್ತಿದ್ದು ರೈತರ ಕಾರ್ಮಿಕರ ದುಡಿಯುವ ವರ್ಗದ ಬಡ ಜನರಿಗೆ ಕಾಳಜಿ ವಹಿಸಿ ಚಿಕಿತ್ಸೆ ನೀಡಲು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ತುಂಬಾ ಗಂಭೀರತೆ ಇರೋದ್ರಿಂದ ಅತಿ ಹೆಚ್ಚು ಪೇಷಂಟ್ಗಳನ್ನು ಅಲ್ಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಪಾಟೀಲ್. ಹಾಗಾಗಿರೋದ್ರಿಂದ ನಮ್ಮ ಭಾಗ ತೊಗರಿಯ ನಾಡಿನಲ್ಲಿ ಈ ಒಂದು ಜಯದೇವ ಆಸ್ಪತ್ರೆ ಬಂದರೆ ನಮ್ಮ ಭಾಗಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಈ ಭಾಗಕ್ಕೆ ಬಂದಿದೆ. ಆಸ್ಪತ್ರೆ ಬಂದಿರೋ ಜನರು ಸಾರ್ವಜನಿಕರೆಲ್ಲರೂ ಬಹಳ ಖುಷಿ ಪಟ್ಟಿದೆ. ಆದರೆ ಇವತ್ತೇನಾಗಿದೆ, ನಮ್ಮ ಈ ಆಸ್ಪತ್ರೆ ಇದ್ರೂ ಕೂಡ ಜಿಮ್ಸ್ ಆಸ್ಪತ್ರೆ ಮತ್ತು ಜಯದೇವ ಆಸ್ಪತ್ರೆ ಕುಡಿಯೋ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬಂದು ವಿಸಿಟ್ ಮಾಡಿದ್ದಾರೆ, ನಮ್ಮ ಮಂತ್ರಿ ಕೂಡ ಅದಕ್ಕೆ ಬಂದು ವಿಸಿಟ್ ಮಾಡಿದ್ದಾರೆ, ವಿರೋಧ ಪಕ್ಷ ನಾಯಕರು ಕೂಡ ಬಂದು ವಿಸಿಟ್ ಮಾಡಿದ್ದಾರೆ. ಹಾಗಾಗಿರೋದ್ರಿಂದ ನಮ್ಮ ಆಸ್ಪತ್ರೆ ಬರ್ತಕ್ಕಂಥವ್ರು ಅದಾನಿ ಮಕ್ಕಳು ಬರಲ್ಲ, ಅಂಬಾನಿ ಮಕ್ಕಳು ಬರಲ್ಲ, ಮೋದಿ ಅಂತಂದಿರಂತ ಯಾರು ಇಲ್ಲಿ ಬರಂಗಿಲ್ಲ. ಹಾಗಾಗಿರೋ ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರು, ಕಾರ್ಮಿಕರು, ದುಡಿಯುವರ್ಗ ಜನರು, ಕೂಲಿಕರು, ಹಾಗಾಗಿರೋದ್ರಿಂದ ಬಡ ಜನರು ಮಾತ್ರ ಅತಿ ಹೆಚ್ಚು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಗಾಗಿರೋದು ಒಂದು ಮಾನವೀಯತೆ ದೃಷ್ಟಿಕೋನದಿಂದ ಕುಡಿಯೋ ನೀರಿಗಾಗಿ ಬಾಟ್ಲಿಗಾಗಿ ಪಡೆದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋ ಮಾನವೀಯತೆ ದೃಷ್ಟಿಕೋನದಿಂದ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಆಗ್ರಹ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನಿಮ್ಮ ಉಮೇಶ್ ಸರ್ ಅವರಿಗೆ ನಿಮಗಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಬಯಸ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಪರಿಸ್ಥಿತಿ, ಸಂಡಾಸ್ ರೂಮ್ಗಳನ್ನು, ಬಾತ್ರೂಮ್ಗಳನ್ನು ಇವತ್ತು ಗಬ್ಬನ್ನು ಆಡ್ತಕ್ಕಂಥದ್ದು ಸ್ವತಃ ನಾವೇ ಮನೆ ಕಣ್ಣಾಡ್ಕೊಂಡಿದ್ದೀವಿ. ಗೌರಮ್ಮ ಪಾಟೀಲ್ ಕೂಡ ಸ್ವತಃ ಕಣ್ಣಾಡ್ಕೊಂಡಿದ್ದಾರೆ. ಈ ಪರಿಸ್ಥಿತಿನೆಲ್ಲ ನೋಡ್ಕೊಡಿಕೆ ನಿಮ್ಮ ಹತ್ರ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ಕೊಡ್ತೀವಿ. ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಕ್ಷಣ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಇದ್ರ ಜೊತೆಗೆ ನಾವೇನು ಕೇಳ್ತಿದ್ದೀವಿ ಅಂತ ಕೇಳಿದ್ರೆ, ಈ ಆಸ್ಪತ್ರೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳೇನಿದೆ, ಇಲ್ಲಿರ್ತಕ್ಕಂಥ ನರ್ಸ್ಗಳ ಹುದ್ದೆಗಳಾಗಿರ್ಬೋದು, ಡಾಕ್ಟರ್ಗಳ ಹುದ್ದೆಗಳಾಗಿರ್ಬೋದು, ಇವತ್ತು ಇಲ್ಲಿರ್ತಕ್ಕಂಥ ಪ್ಯೂನ್ಗಳ ಹುದ್ದೆಗಳು, ಇಲ್ಲಿ ಯಾವ್ಯಾವ ಹುದ್ದೆಗಳನ್ನು ಡಾಟಾ ಏನಿದೆ ಆ ಡಾಟಾ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಭರ್ತಿ ಮಾಡೋಕ್ಕೆ ವೈದ್ಯಕೀಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನು ನಮ್ಮ ತೊಗರಿಯ ನಾಡಿ ಕಡೆಗಣಿಸಲಾದಂಥ ರೀತಿಯಲ್ಲಿ ಕೇಳಬೇಕು ಗೋಳು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆಯಲ್ಲಿ ಚೇರ್ಗಳು, ಪೇಷಂಟ್ಗಳನ್ನು ಬಂದರೆ ಆ ಚೇರ್ಗಳನ್ನು ತಳ್ತಕ್ಕಂಥ ಏನು ಚೇರ್ಗಳಿವೆ, ಆ ಕುರ್ಚಿಗಳೇನಿವೆ, ಆ ಕುರ್ಚಿಗಳೇನೋ ಬಹುತೇಕ ಕೊರತೆ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದನ್ನು ಕೂಡ ಮೊನ್ನೆ ನಮ್ಮ ಗೌರಮ್ಮ ಪಾಟೀಲ್ ಸಮ್ಮುಖದಲ್ಲೇ ಆ ಚೇರ್ ಇಲ್ಲ ಅಂತೇಳಿ 2 ತಾಸನ್ನು ಹೊರಗಡೆ ಪೇಷಂಟನ್ನು ಇಟ್ಕೊಂಡು ಕೂತಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಪೇಷಂಟ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ. ಮತ್ತೆ ಕೊನೆಗೆ ನಿಮ್ಮವ್ರು ಯಾರೊಬ್ಬರು ಮಧ್ಯಪ್ರವೇಶ ಮಾಡಿ, ಡಾಕ್ಟರ್ಗಳು ಯಾರು ಪರಿಚಯ ಇರಲಿಲ್ಲ, ಅವರು ಮಾನವೀಯತೆ ದೃಷ್ಟಿಕೋನ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಹೋಯ್ದು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಆದರೆ ಮುಂದೆ ಅಂಥದನ್ನು ಆಗಬಾರ್ದು. 2 ತಾಸು ಆಯಿತು ಅಂದರೆ ಒಂದು ಸೀರಿಯಸ್ ಪೇಷಂಟ್ ಅದು ಪ್ರಾಣ ಕಳ್ಕೊಳ್ತಕ್ಕಂಥ ನಿರ್ಮಾಣ ಆಗ್ತಾ ಒಂದು ಕೈ ತಪ್ಪಿಸ್ಲಿ ಅಂತಕ್ಕಂಥ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದರೆ, ಮೋಸ್ಟ್ಲಿ ಪಾಟೀಲ್ ಮನಸ್ಸಿಗೆ ನೋವು ಮಾಡ್ಕೊತೀವಿ. ನಾವು ಹೇಳ್ತೀವಿ ವೈದ್ಯ ಡಾಕ್ಟ್ರುಗಳನ್ನ ವಿರೋಧಿಗಳು ನಾವಲ್ಲ. ಯಾಕಂತ ಕೇಳಿದ್ರೆ ಜನರು ಏನಂತ ತಿಳ್ಕೊತಾರೆ ಅಂತಂದರೆ, ಡಾಕ್ಟ್ರುಗಳಂದರೆ ದೇವರು ಅಂತೇಳಿ ಪಾಲಿಸ್ತಾರೆ. ಹಾಗಾಗಿರೋ ದವಾಖಾನೆ ಅಂದರೆ ದೇವರು ಮಂದಿರ, ದೇವಸ್ಥಾನ ಅಂತೇಳಿ ಪಾಲಿಸ್ತಾರೆ. ನಾವೇನು ಕೇಳಕ್ಕೆ ಬಯಸ್ತೀವಿ, ನಾವು ಕೇಳಕ್ಕೆ ಬಯಸೋದು ಏನಂತಂದರೆ ಜಯದೇವ್ ಮತ್ತು ಜಿಮ್ಸ್ ಈ ಆಸ್ಪತ್ರೆ ಸರ್ಕಾರದಿಂದ ಮೆಡಿಸಿನ್ಗಳನ್ನು ಸಪ್ಲೈ ಆಗ್ತಕ್ಕಂಥ ಮೆಡಿಸಿನ್ಗಳನ್ನು ಇದ್ರೂ ಕೂಡ ಇವಿಷ್ಟು
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.
ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ತಮ್ಮ ಜಂಟಿ ಕೃಷಿ ದೇಶ ಕಲಬುರಗಿ ಮಾತಾಡ್ತಾ ಇರೋದು. ಕಲಬುರಗಿ ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ ಮಳೆ 770 ಮಿಲಿಮೀಟ್ರ್ ಇದೆ. ನಮ್ಮ ಈಗ ಜೂನ್ 12ನೇ ತಾರೀಕುವರೆಗೆ ಬರಬೇಕಾದಂಥ ಮಳೆ 107 ಮಿಲಿಮೀಟ್ರು. ಇಲ್ಲಿವರೆಗೆ ನಮಗೆ 200 ಮಿಲಿಮೀಟ್ರ್ ಮಳೆ ಬಂದಿದೆ. ಜೂನ್ 1 ತಿಂಗಳಲ್ಲೇ ಈಗ ನಮ್ಮ 12ನೇ ಜೂನ್ವರೆಗೆ ನೋಡಬೇಕಾದ್ರೆ 39 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು. 109 ಮಿಲಿಮೀಟ್ರ್ ಮಳೆ ಬಂದಿದೆ. ಆಲ್ಮೋಸ್ಟ್ ಡಬಲ್ ನಮಗೆ ರೇನ್ಫಾಲ್ ಬಂದಿದೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಬೀಜ ಮತ್ತು ಬಿತ್ತನೆಗೆ ಅಣಿಯಾಗ್ತಾ ಇದ್ದಾರೆ. ನಮ್ಮ ತಾಲೂಕು ವೈಸ್ ಮಳೆ ನೋಡಿದ್ರೆ ಎಲ್ಲ ತಾಲೂಕಿನಲ್ಲಿ ಸಹಿತ ಸರ್ವೇ ಸಾಮಾನ್ಯವಾಗಿ ಈಗ ಒಂದು ವಾರದಲ್ಲಿ ಒಳ್ಳೆ ಮಳೆ ಬಂದಿದೆ. ಕಡಿಮೆ ಅಂದರೆ ಒಂದು ಸ್ವಲ್ಪ ಚಿಂಚೋಳಿಯಲ್ಲೇ 32 ಮಿಲಿಮೀಟ್ರ್ ಮಳೆ ಬಂದಿದೆ. ಕಾಳಗಿಯಲ್ಲಿ ಒಂದು ಸ್ವಲ್ಪ 36 ಮಿಲಿಮೀಟ್ರ್ ಮಳೆ ಬಂದಿದೆ. ಚಿತ್ತಾಪುರ್ನಲ್ಲಿ 37 ಮಿಲಿಮೀಟ್ರ್ ಮಳೆ ಬಂದಿದೆ. ಉಳಿದ ತಾಲೂಕುಗಳಲ್ಲಿ ಚೆನ್ನಾಗಿ ಮಳೆ ಬಂದಿದೆ. ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ನಾವು ಈಗಾಗಲೇ ಬಿತ್ತನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನಾವು 8,65,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆ ಆಲ್ಮೋಸ್ಟ್ ಒಂದು 5,93,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಹತ್ತಿ 1,00,000 ಹೆಕ್ಟೇರ್ ಪ್ರದೇಶದಲ್ಲಿದೆ. ಹೆಸರು 51,500 ಹೆಕ್ಟೇರು, ಉದ್ದು 24,250 ಹೆಕ್ಟೇರು, ಸೋಯಾಬೀನು 42,500 ಹೆಕ್ಟೇರು. ಈ ರೀತಿಯಾಗಿ ಒಂದು ಸ್ವಲ್ಪ ಕಬ್ಬಿನ ಕ್ಷೇತ್ರ ಇದೆ. ಈ ರೀತಿಯಾಗಿ ನಮ್ಮದು 8,65,885 ಹೆಕ್ಟೇರ್ ಪ್ರದೇಶ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಸಹಾಯಧನದಲ್ಲಿ ನಾವು ಬಿತ್ತನೆ ಬೀಜ ವಿತರಣೆ ಮಾಡಬೇಕು. ಅದಕ್ಕೆ ನಾವು 19,461 ಕ್ವಿಂಟಲ್ ನಾವು ಬಿತ್ತನೆ ಬೀಜದ ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ನಾವೀಗ ಆಲ್ರೆಡಿ 22,521 ಕ್ವಿಂಟಲ್ ಬೀಜ ನಾವೇನದೆಲ್ಲ ದಾಸ್ತಾನು ಮಾಡಿದ್ದೀವಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರ 32 ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಅದರಲ್ಲಿ ಈಗ ಆಲ್ರೆಡಿ ನಾವು 8,419 ಕ್ವಿಂಟಲ್ ಬೀಜನ ವಿತರಣೆ ಮಾಡಿದ್ದೀವಿ. ದಿನ ಬೀಜ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ. ಬೀಜದ ಯಾವುದೇ ರೀತಿಯ ಕೊರತೆ ಇಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಬೀಜದ ಯಾವುದೇ ರೀತಿ ಕೊರತೆ ಇಲ್ಲ. ರೈತ ಬಾಂಧವರು ಶಾಂತಿ ರೀತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಬೀಜ ಪಡಿಬೋದು. ತೊಗರಿಗೆ ನಮ್ಗೆ 6,800 ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು 9,120 ಕ್ವಿಂಟಲ್ ಸ್ಟಾಕ್ ಮಾಡೀವಿ. ಸೋಯಾಬೀನಿಗೆ 11,255 ಕ್ವಿಂಟಲ್ ಇದ್ದು ನಾವು 12,000 ಕ್ವಿಂಟಲ್ ಸ್ಟಾಕ್ ಮಾಡಿದ್ದೀವಿ. ಹೆಸರು ನಮ್ಮಲ್ಲಿ 642 ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು 642 ಕ್ವಿಂಟಲ್ ಸ್ಟಾಕ್ ಮಾಡೀವಿ. ಉದ್ದು 413 ಕ್ವಿಂಟಲ್ ಕಾರ್ಯಕ್ರಮ ಇದೆ, 412 ಕ್ವಿಂಟಲ್ ನಾವು ಸ್ಟಾಕ್ ಮಾಡೀವಿ. ಹೀಗಾಗಿ ನಮ್ಮ ಹತ್ರ ಸಫಿಷಿಯೆಂಟ್ ಬೀಜ ಇದೆ. ಯಾರು ರೈತ ಬಾಂಧವರು ಆತಂಕಕ್ಕೆ ಒಳಗಾಗಬಾರ್ದು. ದಯವಿಟ್ಟು ಶಾಂತ ರೀತಿಯಿಂದ ನಾವು ರೈತ ಸಂಪರ್ಕ ಕೇಂದ್ರದಿಂದ ಬೀಜ ತೊಗೊಂಡು ಹೋಗ್ಬೇಕಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಇನ್ನು ರಸಗೊಬ್ಬರಕ್ಕೆ ಬಂದರೆ ಮುಂಗಾರು ಹಂಗಾಮಿಗೆ ನಮಗೆ 88,592 ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ಮದು ಅಲೋಕೇಶನ್ ಇದೆ. ಅದರಲ್ಲಿ DAP ಒಂದು ಮುಂಗಾರು ಹಂಗಾಮಿನ ಪೂರ್ತಿ ಅಲೋಕೇಶನ್ ಇದು. DAP 27,215 ಮೆಟ್ರಿಕ್ ಟನ್, ಅಲ್ಲಿಂದ ಯೂರಿಯಾ 32,496 ಮೆಟ್ರಿಕ್ ಟನ್, ಕಾಂಪ್ಲೆಕ್ಸ್ 23,495 ಮೆಟ್ರಿಕ್ ಟನ್. ಇದರಲ್ಲಿ ನಮಗೆ ಜೂನ್ ಅಂತ್ಯತನ ಈ ತಿಂಗಳ ಅಂತ್ಯದವರೆಗೆ ನಮಗೆ ಬೇಕಾಗಿದೆ 43,798 ಮೆಟ್ರಿಕ್ ಟನ್. ಅದರಲ್ಲಿ ಯೂರಿಯಾ 13,900 ಮೆಟ್ರಿಕ್ ಟನ್ನು, DAP 15,900 ಮೆಟ್ರಿಕ್ ಟನ್ನು, ಕಾಂಪ್ಲೆಕ್ಸ್ 11,300 ಮೆಟ್ರಿಕ್ ಟನ್. ಇದೆಲ್ಲ ನಮಗಿಷ್ಟು ಬೇಕಾಗಿತ್ತು. ನಮಗೆ ಇಲ್ಲಿವರೆಗೆ ನಮ್ಮಲ್ಲಿರುವಂಥ ದಾಸ್ತಾನು ಸರಬರಾಜು ಎಲ್ಲ ಹಿಡ್ಕೊಂಡ್ರೆ ಯೂರಿಯಾ ನಮ್ಮ ಹತ್ರ 13,900 ಮೆಟ್ರಿಕ್ ಟನ್ನಿಗೆ 28,600 ಮೆಟ್ರಿಕ್ ಟನ್ ಇದೆ.
DAP 15,900 ಮೆಟ್ರಿಕ್ ಟನ್ನಿಗೆ 15,340 ಮೆಟ್ರಿಕ್ ಟನ್ ಇದೆ. ಕಾಂಪ್ಲೆಕ್ಸ್ 11,300 ಮೆಟ್ರಿಕ್ ಟನ್ನಿಗೆ 19,000 ಮೆಟ್ರಿಕ್ ಟನ್ ಇದೆ. ಹಿಂಗಾಗಿ ನಮ್ಮ ಹತ್ರ ಯಾವುದೇ ರೀತಿಯಂಥ ರಸಗೊಬ್ಬರದ ಕೊರತೆ ಇಲ್ಲ. ಒಂದೇ DAP ಏನಿದೆಯಲ್ಲ ನಮ್ಗೆ ಎಷ್ಟು ಬೇಕಾಗಿತ್ತು ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿದೆ. ಒಂದು 600 ಮೆಟ್ರಿಕ್ ಟನ್ ಕಡಿಮೆ ಇದೆ ನಮ್ಮಲ್ಲಿ. DAPದು ಇವತ್ತೊಂದು RCF ರೇಕ್ ಬಂದಿದೆ. ಈಗ ಆಲ್ರೆಡಿ ನಿನ್ನೆ ಬಂದಿತ್ತು. ಈಗ RCF ರೇಕ್ ಇವತ್ತು ಅನ್ಲೋಡ್ ಆಗ್ತಾಯಿದೆ. ನಾಳೆ ಇಫ್ಕೋ ರೇಕ್ 2,200 ಟನ್ ಬರ್ತಾಯಿದೆ. ಮತ್ತು ಇಫ್ಕೋದು ಇನ್ನೊಂದು 1,200 ಟನ್ನಿಂದ ಇನ್ನೊಂದು ಹಾಫ್ ರೇಕು ಪೈಪ್ಲೈನ್ನಲ್ಲಿದೆ. ಅದು ಸಹಿತ 1 or 2 ಡೇದಲ್ಲಿ ಬರ್ತದೆ. ಅದಕ್ಕೆ ನಮಗೆ ಈ ವಾರದಲ್ಲಿ ನಮಗೆ ಸಫಿಷಿಯೆಂಟ್ ಆದಂಥ ರಸಗೊಬ್ಬರ ಬರ್ತದೆ. DAP ಉಳ್ಕಿದೆಲ್ಲ ಗೊಬ್ಬರ ಇದೆ, DAP ಬರ್ತದೆ. ಅದಕ್ಕೆ ರೈತ ಬಾಂಧವರು ದಯವಿಟ್ಟು ಶಾಂತ ರೀತಿಯಿಂದ ತಾವು ಗೊಬ್ಬರನ ತೊಗೊಂಡು ಹೋಗಬೇಕು. ಎರಡನೇದು DAP ಬಿಟ್ಟರೆ ಬಹಳಷ್ಟು ಕಾಂಪ್ಲೆಕ್ಸ್ ಗೊಬ್ಬರಗಳಿದೆ. DAP ಬದಲಾಗಿ ರೈತ ಬಾಂಧವರು ಬಳಸ್ಬೋದು. DAP ಒಂದೇ ರಸಗೊಬ್ಬರ ಅಲ್ಲ, ಎಲ್ಲ ರಸಗೊಬ್ಬರಗಳು ಸಹಿತ ರಸಗೊಬ್ಬರ ಸಾರಜನಕ, ರಂಜಕ, ಪೊಟ್ಯಾಶ್ ಪೂರೈಸ್ತಾವೆ. DAPಯಲ್ಲಿ ಪೊಟ್ಯಾಶ್ ಸಹಿತ ಇಲ್ಲ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಕಾಂಪ್ಲೆಕ್ಸ್ ರಸಗೊಬ್ಬರನ ಬಳಸಿ ಸಮಯಕ್ಕೆ ನಿಗದಿತ ಸಮಯಕ್ಕೆ ಬಿತ್ತನೆ ಮಾಡಿ. ದೇವ್ರ ದಯದಿಂದ ನಮ್ಮ ಕಲಬುರಗಿ ಜಿಲ್ಲೆಗೆ ಒಳ್ಳೆಯ ಮಳೆ ಬರ್ತಾ ಇದೆ. ಬಿತ್ತನೆಗೆ ಭೂಮಿ ಸಿದ್ಧ ಆದ ತಕ್ಷಣ ದಯವಿಟ್ಟು ಬಿತ್ತನೆ ಮಾಡಿ. ಅತಿ ಹಸಿ ಇದ್ರೂ ಬಿತ್ತನೆ ಮಾಡಬೇಡ್ರಿ, ಅಥವಾ ಮಾಯಿಶ್ಚರ್ ಕಡಿಮೆ ಇದ್ರೂ ಬಿತ್ತನೆ ಮಾಡಬೇಡ್ರಿ. ಒಣದ ಮಣ್ಣಾಗ ದಯವಿಟ್ಟು ಬಿತ್ತನೆ ಮಾಡಬೇಡ್ರಿ, ಕೆಸರಿನಾಗೂ ಬಿತ್ತನೆ ಮಾಡಬೇಡ್ರಿ, ಯಾಕಂದ್ರೆ ನಾಟೋದಿಲ್ಲ. ಅದಕ್ಕೆ ಭೂಮಿ ಹದ ಇದ್ದಾಗ ದಯವಿಟ್ಟು ತಾವೆಲ್ಲರೂ ಬಿತ್ತನೆ ಮಾಡಿ. ನಮ್ಮ ಈ ವರ್ಷದ ಸೀಸನ್ IMD ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಮುಂಗಾರು ಹಂಗಾಮು ಬಹಳ ಆಶಾದಾಯಕವಾಗಿದೆ ಎಲ್ಲ ರೈತ ಬಾಂಧವರು. ಅದು ಅಲ್ಲದೆ ಇನ್ನು ಹತ್ತಿ ಬೀಜಕ್ಕೆ ಬಂದರೆ ನಮ್ಮಲ್ಲಿ ಹತ್ತಿ ಬೀಜ ಸಫಿಷಿಯೆಂಟ್ ಇದೆ. ಯಾರು ಡೀಲರು ರೈತರ ಹತ್ರ ಹೆಚ್ಚಿಗೆ ಬೆಲೆ ತೊಗೋಬಾರ್ದು. ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳ್ತೇನೆ. 864 ರೂಪಾಯಿ ಇದೆ ಬೋಲ್ಗಾಟ್ 2 ಸರ್ಕಾರ ನಿಗದಿಪಡಿಸಿದ್ದಾರೆ. ಯಾರಾದರೂ ತಪ್ಪು ಮಾಡಿದ್ರೆ ನಾವು ಶಿಸ್ತಿನ ಕ್ರಮ ತಗೋತೀವಿ ಅವ್ರ ಮೇಲೆ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಗೊಬ್ಬರನೂ ಹಾಗೆ DAP 1350 ಅಂದ್ರೆ 1350, ಯೂರಿಯಾ 266 ಅಂದರೆ 266. ಯಾವುದೇ ಕಾರಣಕ್ಕೂ ಯಾರು ಡೀಲರು ರೈತರಿಗೆ ಮೋಸ ಮಾಡಬಾರ್ದು. ಹೆಚ್ಚಿಗೆ ತೊಗೊಂಡು ಬಂದರೆ ನಮಗೆ ದಯವಿಟ್ಟು ನೀವು ದೂರನ ಕೊಡಿ. ನಮ್ಮ ರೈತ ಸಂಪರ್ಕ ಕೇಂದ್ರ, ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ನಾನು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ನಾನು ಮೊನ್ನೆ ಕಲಬುರಗಿಯಲ್ಲಿ, ನಿನ್ನೆ ಜೇವರ್ಗಿ, ಯಡ್ರಾಮಿ, ಜೇರಟಿಯಲ್ಲಿ ರೇಡ್ ಮಾಡಿದ್ದೀನಿ. ರೇಡ್ ಮಾಡಿ ಅಂಗಡಿಗಳಲ್ಲಿ ಯಾರ್ಯಾರು ಏನೇನು ಲ್ಯಾಪ್ಸಸ್ ಅದಾವೋ ಅದ್ರ ಮೇಲೆ ನಾವು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿದ್ದೀವಿ. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ, ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವರು ಲೈಸೆನ್ಸ್ ಮೇಲೆ ಆ್ಯಕ್ಷನ್ ತೊಗೊಳ್ಳೋಂಥ ಕ್ರಮ ಜರುಗಿಸ್ತಾ ಇದ್ದೀವಿ. ಅವ್ರ ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡ್ತೀವಿ, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ರೈತ ಬಾಂಧವರು ಯಾರೂ ಆತಂಕಕ್ಕೆ ಒಳಗಾಡಬಾರ್ದು. ದಯವಿಟ್ಟು ಯಾರು ಡೀಲರು ಒಬ್ಬ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ಒಂದೇ ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ನಮ್ಮ ಗಮನಕ್ಕೆ ಬಂದರೆ ನಾವು ಅಂಥ ಡೀಲರಿಗೆ ತಕ್ಷಣ ಕ್ರಮ ಜರುಗಿಸ್ತೀವಿ. ಅದಕ್ಕೆ ಎಲ್ಲ ರೈತ ಬಾಂಧವರು ಶಾಂತ ರೀತಿಯಿಂದ ಬೀಜ ತೊಗೊಂಡು ಒಳ್ಳೆ ಬೆಳೆ ಬೆಳೀರಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಕಟಣೆ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟ್ವೆ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ
ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲಾ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ IV ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತನಿಧಿಗಳಲ್ಲಿ 30 ರಕ್ತನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ.